ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಈ ಒಂದು ಇವತ್ತಿನ ಬ್ಲೂ ಪ್ರಿಂಟ್ ನೀಲಿ ನಕ್ಷೆ ಇದಕ್ಕೆ ಗರಿಷ್ಠ ಅಂಕಗಳು 80 ಆಗಿರ್ತಕ್ಕಂಥದ್ದು. ಹಾಗೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ 39. ಈ ಒಂದು ವಿಷಯ ಇತಿಹಾಸ ಪರೀಕ್ಷೆ ಅವಧಿ 3 ಗಂಟೆ ಇರ್ತಕ್ಕಂಥದ್ದು. ಇದರಲ್ಲಿ ಅಧ್ಯಾಯಗಳು, ಕ್ರಮ ಸಂಖ್ಯೆ, ಅಧ್ಯಾಯದ ಹೆಸರುಗಳು ಮತ್ತು ಇಲ್ಲಿ ನಿಗದಿಪಡಿಸಿದ ಅಂಕಗಳು. ಭಾಗ ಎ ಯಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಒಟ್ಟು 16 ಪ್ರಶ್ನೆಗಳನ್ನು ಕೊಡ್ತಕ್ಕಂಥದ್ದು. ಭಾಗ ಬಿ ಯಲ್ಲಿ 2 ಅಂಕದ ಒಟ್ಟು 13 ಪ್ರಶ್ನೆಗಳನ್ನು ಕೊಡ್ತಕ್ಕಂಥದ್ದು. ಹಾಗೂ ಭಾಗ ಸಿ ಯಲ್ಲಿ 5 ಅಂಕದ 4 ಪ್ರಶ್ನೆಗಳನ್ನು ಕೊಡ್ತಕ್ಕಂಥದ್ದು. ಹಾಗೆ ಭಾಗ ಡಿ ಯಲ್ಲಿ 10 ಅಂಕದ 4 ಪ್ರಶ್ನೆಗಳು. 4 ಅಂಕದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದು ಒಂದು ಪ್ರಶ್ನೆ. ಈ ಭಾಗದಲ್ಲಿ ಒಂದು ಕಾಲಾನುಕ್ರಮದಲ್ಲಿ ಇನ್ನೊಂದು 10 ಅಂಕದ ಪ್ರಶ್ನೆಗಳು ಕೊಡ್ತಕ್ಕಂಥದ್ದು. ಈ ಭಾಗ ಎಫ್ ದಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಭೂಪಟ ಪ್ರಶ್ನೆಯ ಬದಲಿಗೆ 10 ಅಂಕದ ಪ್ರಶ್ನೆಗಳನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಅಧ್ಯಾಯ 1ರಲ್ಲಿ ಪೀಠಿಕೆ ಅಂತಕ್ಕಂಥ ಚಾಪ್ಟರ್ದಲ್ಲಿ ಒಟ್ಟು 5 ಅಂಕಗಳನ್ನು ನಿಗದಿಪಡಿಸಿರ್ತಕ್ಕಂಥದ್ದು. 1 ಅಂಕದ ಪ್ರಶ್ನೆ 1 ಮತ್ತು 2 ಅಂಕದ ಪ್ರಶ್ನೆ 2, ಒಟ್ಟು ಇಲ್ಲಿ 5 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಚಾಪ್ಟರ್ದಲ್ಲಿ ಉಳಿದ ಯಾವುದೇ ಈ ಡ್ಯಾಶ್ ಭಾಗ ಏನು ಬಿಟ್ಟಿದಾರಲ್ಲ ಅಲ್ಲಿ ಆ ಅಂಕದ ಪ್ರಶ್ನೆಗಳನ್ನು ಅವರಿಗೆ ಕೇಳಲಾಗುವುದಿಲ್ಲ ಅಂತಕ್ಕಂಥದ್ದು ಈ ಅಧ್ಯಾಯದಲ್ಲಿ. ಅದೇ 2ನೇ ಅಧ್ಯಾಯದಲ್ಲಿ ಶಿಲಾಯುಗ ಮತ್ತು ಲೋಹಯುಗದಲ್ಲಿ ಕೇವಲ 2 ಅಂಕಗಳನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ಇಲ್ಲಿ 2 ಅಂಕದ ಒಂದೇ ಒಂದು ಪ್ರಶ್ನೆ ಇಲ್ಲಿ ಕೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಧ್ಯಾಯ 3 ಸಿಂಧು ನಾಗರಿಕತೆ. ಸಿಂಧು ನಾಗರಿಕತೆಯಲ್ಲಿ 4 ನಿಗದಿಪಡಿಸಿರ್ತ ಅಂಕಗಳು. ಆ ಕಾರಣಕ್ಕಾಗಿ 2 ಅಂಕದ 1 ಪ್ರಶ್ನೆ ಮತ್ತು 1 ಅಂಕದ 2 ಪ್ರಶ್ನೆ, ಈ ರೀತಿ ಒಟ್ಟು 4 ಅಂಕಗಳು. 4ನೇ ಅಧ್ಯಾಯದಲ್ಲಿ ಪ್ರಾಚೀನ ಯುಗದಲ್ಲಿ ಇಲ್ಲಿ ಒಟ್ಟು 36 ಪ್ರಶ್ನೆಗಳ ಅಂಕಗಳನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 1 ಅಂಕದ 4 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ, ಹಾಗೆ 5 ಅಂಕದ 1 ಪ್ರಶ್ನೆ ಮತ್ತು 10 ಅಂಕದ 2 ಪ್ರಶ್ನೆ. ಅದೇ ರೀತಿಯಾಗಿ 4 ಅಂಕದ 4 ಅಂಕದ ಕಾಲಾನುಕ್ರಮದಲ್ಲಿ 1 ಪ್ರಶ್ನೆ ಮತ್ತು 10 ಅಂಕದ 2 ಪ್ರಶ್ನೆಗಳನ್ನು, ಈ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು. ಒಟ್ಟು ಈ ಅಧ್ಯಾಯದಲ್ಲಿ 36 ಅಂಕಗಳನ್ನು ನಿಗದಿಪಡಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಧ್ಯಾಯ 4 ಈ ಪ್ರಾಚೀನ ಯುಗ. ಈ ಪ್ರಾಚೀನ ಯುಗದಲ್ಲಿ ನೋಡಿ ಒಟ್ಟು 36 ಅಂಕಗಳನ್ನು ಈಗ ತಾನೇ ಹೇಳಿರ್ತಕ್ಕಂಥದ್ದು. 5ನೇದು ಮಧ್ಯಕಾಲೀನ ಯುಗ. ಈ ಮಧ್ಯಕಾಲೀನ ಯುಗದಲ್ಲಿ ಒಟ್ಟು 35 ಅಂಕಗಳನ್ನು ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಈ 35 ಅಂಕಗಳಲ್ಲಿ ಇದು 25 ಅಂಕಗಳಲ್ಲಿ 1 ಅಂಕದ 4, 2 ಅಂಕದ 2, 5 ಅಂಕದ 1 ಮತ್ತು 10 ಅಂಕದ 1, 4 ಅಂಕದ 1, ಇಲ್ಲಿ ಕೂಡ 10 ಅಂಕದ
ಒಂದು. ಈ ಕ್ವಶನ್ದಲ್ಲಿ ಇಲ್ಲಿ ಅಂಧ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ಮಧ್ಯಕಾಲೀನ ಯುಗದಲ್ಲಿ. ಅದೇ ರೀತಿಯಾಗಿ 6ನೇ ಅಧ್ಯಾಯ ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯ ಚಳುವಳಿ. ಈ ಚಳುವಳಿಯಲ್ಲಿ ಕೇವಲ 7 ಅಂಕಗಳನ್ನು ನಿಗದಿಪಡಿಸಿರ್ತಕ್ಕಂಥದ್ದು. ಇಲ್ಲಿ 1 ಅಂಕದ 3, 2 ಅಂಕದ 2, ಅಂದರೆ 2 4 ಪ್ಲಸ್ 3 7 ಅಂಕ. ಹಾಗೆ 7ನೇ ಅಧ್ಯಾಯ ಆಧುನಿಕ ಯುಗ. ಈ ಆಧುನಿಕ ಯುಗದಲ್ಲಿ ಒಟ್ಟು 36 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅದರಲ್ಲಿ 6 ಅಂಕದ ಅಂದರೆ 1 ಅಂಕದ 6 ಪ್ರಶ್ನೆಗಳು, 2 ಅಂಕದ 3 ಪ್ರಶ್ನೆಗಳು, ಹಾಗೆ 5 ಅಂಕದ 2 ಪ್ರಶ್ನೆಗಳು ಮತ್ತು 10 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಮತ್ತು 10 ಅಂಕದ 2 ಪ್ರಶ್ನೆಗಳು. ಈ ರೀತಿ ಆಧುನಿಕ ಯುಗದಲ್ಲಿ 36 ನಿಗದಿಪಡಿಸಿದ ಅಂಕಗಳು ಇರ್ತಕ್ಕಂಥದ್ದು. ಹಾಗೆ ಭೂಪಟದ ಕಾರ್ಯಗಳಲ್ಲಿ 5 ಅಂಕಗಳು, ಆ ಕೊನೆಯ ಇಲ್ಲಿ ನೋಡಿ 5 ಅಂಕಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಒಟ್ಟು ಅಂಕಗಳು, ಈ ಒಟ್ಟು ನಿಗದಿಪಡಿಸಿದ ಅಂಕಗಳನ್ನು ಕೂಡಿಸಿದ ಒಟ್ಟು ಅಂಕಗಳು 120 ಅಂಕಗಳಾಗುತ್ತದೆ. 2 ಅಂಕದು, ಈ 1 ಅಂಕದು 20 ಪ್ರಶ್ನೆಗಳು, 2 ಅಂಕದು 26 ಪ್ರಶ್ನೆಗಳು, 5 ಅಂಕದ 20 ಪ್ರಶ್ನೆಗಳು ಮತ್ತು 10 ಅಂಕದ ಇಲ್ಲಿ 40 ಅಂಕಗಳು, ಹಾಗೆ 4 ಅಂಕದ 4 ಅಂಕಗಳು, 10 ಅಂಕದ 10 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಒಟ್ಟು ಪ್ರಶ್ನೆಗಳು ಮತ್ತು ಪ್ರಶ್ನೆಗಳ ಈ ಸಂಖ್ಯೆಯಲ್ಲಿ ನಾವು ಹೇಳುವಾಗ ನೋಡಿದ್ರೆ ಈ ಏರಿಯಾದಲ್ಲಿ ಒಟ್ಟು 120 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಅದರಲ್ಲಿ ಮಾತ್ರ ತಾವು ಬರಿಬೇಕಾಗಿದ್ದು 80 ಅಂಕಕ್ಕೆ ಮಾತ್ರ. ಇಲ್ಲಿ ನಾನು ಟಿಕ್ ಹಾಕ್ತಾ ಇದ್ದೀನಿ 80 ಅಂಕಕ್ಕೆ. ಇಲ್ಲಿ ನೋಡಿ, ಇಲ್ಲಿ 16ಕ್ಕೆ ಇಲ್ಲಿ 20ಕ್ಕೆ 20 ಬರಿಬೇಕಾಗಿರ್ತಕ್ಕಂಥದ್ದು 1 ಅಂಕದಲ್ಲಿ. ಇಲ್ಲಿ 2 ಅಂಕದಲ್ಲಿ 16, ಹಾಗೆ 5 ಅಂಕದಲ್ಲಿ 10 ಮತ್ತು 10 ಅಂಕದ 2, 4 ಅಂಕದ 1 ಮತ್ತು 10 ಅಂಕದಲ್ಲಿ 10. ಇಲ್ಲಿ ನೋಡಿ, ಇವು ಹೆಂಗೆ ಪ್ಲಸ್ ಆಗಿದೆ ಅಂತ ನಿಮಗೆ ಗೊತ್ತಾಗಬೇಕಾಗಿದ್ದು ಅಂಕಗಳಲ್ಲಿ ತಾವು ತಿಳ್ಕೊಳ್ಬಹುದಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಒಟ್ಟಾರೆ 80 ಅಂಕದ್ದು ಇಲ್ಲಿ ನಾನು ಬರೀತಕ್ಕಂಥದ್ದು 20 ಪ್ಲಸ್ 16 ಪ್ಲಸ್ 10 ಪ್ಲಸ್ 20 ಪ್ಲಸ್ 4 ಪ್ಲಸ್ 10.
ಇಲ್ಲಿ ನೋಡಿ 20 20 40 40 16 4 20 20ನ 60 60 10 2 ಕೂಡಿಸಿದ್ರೆ 80 ಟೋಟಲ್ ಈಕ್ವಲ್ ಟು 80 ಮಾರ್ಕ್ಸ್ ಇದು ಬ್ಲೂ ಪ್ರಿಂಟ್ ಅಂತ ಕರೀತೇವೆ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಇತಿಹಾಸದ ಒಂದು ನೀಲಿ ನಕ್ಷೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.